ಡಿಸೆಂಬರ್ ನಂತರ ರಾಜ್ಯ ಸಚಿವ ಸಂಪುಟ ಪುನರ್ರಚನೆ ಬಹುತೇಕ ಫಿಕ್ಸ್ ಆದಂತೆ ಕಾಣ್ತಾ ಇದೆ. ಕೆಲವು ಸಚಿವರನ್ನ ಕೈಬಿಟ್ಟು ಹೊಸಬರಿಗೆ ಮಣೆ ಹಾಕುವ ಸಾಧ್ಯತೆಗಳಿವೆ. ಯಾಕಂತ ಹೇಳಿದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಂಥದ್ದೊಂದು ಸುಳಿವನ್ನ ಕೊಟ್ಟಿದ್ದಾರೆ. ಸಂಪುಟ ಪುನರ್ರಚನೆ ಸಂದರ್ಭದಲ್ಲೇ ಇಂಥದ್ದೊಂದು ಒಪ್ಪಂದವನ್ನ ಹೈಕಮಾಂಡ್ ಮಾಡಿಕೊಂಡಿದೆಯಂತೆ. ಹಾಗಾಗಿ ಬಹುತೇಕ ಸಂಪುಟ ಪುನರ್ರಚನೆ ಆಗೋದು ಖಚಿತವಾಗಿದೆ. ರಾಜ್ಯ ಸಚಿವ ಸಂಪುಟ ಪುನರ್ರಚನೆ ಖಚಿತ. ಸಂಪುಟ ಪುನರ್ರಚನೆಯ ಬಗ್ಗೆ ಡಿಕೆಶಿ ಸುಳಿವು. ರಾಜ್ಯ ಸಚಿವ ಸಂಪುಟ ಪುನರ್ರಚನೆಗೆ ಮುಹೂರ್ತ ನಿಗದಿಯಾಗಿದೆ. ಎಐಸಿಸಿ ಮೂಲಗಳ ಪ್ರಕಾರ ಡಿಸೆಂಬರ್ ನಂತರ ಸಂಪುಟ ಪುನರ್ರಚನೆಯಾಗಲಿದೆ ಎಂಬ ಗುಸುಗುಸು ಆರಂಭವಾಗಿದೆ. ಡಿಸಿಎಂ ಡಿಕೆಶಿ ಭಾರತ್ ಜೋಡೋ ಸಭಾಂಗಣದಲ್ಲಿ ನಡೆದ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿ ಈ ಸುಳಿವು ನೀಡಿದ್ದಾರೆ. ಆದ್ರೆ ಯಾವಾಗ, ಎಷ್ಟು, ಪುನರ್ರಚನೆಯ, ಖಾತೆ ಬದಲಾವಣೆಯ ಎಂಬೆಲ್ಲ ಸ್ಪಷ್ಟತೆ ಇನ್ನೂ ಸಿಕ್ಕಿಲ್ಲ. ಸರ್ಕಾರಕ್ಕೆ 2 ವರ್ಷ ಪೂರ್ಣಗೊಳಿಸಿದ ನಂತರ ಹೊಸಬರಿಗೆ ಅವಕಾಶ ಅನ್ನೋದು ಕೇಳಿಬಂದಿತ್ತು. ಅದರಂತೆ ನಿಗಮ ಮಂಡಳಿ ಅಧ್ಯಕ್ಷರ ನೇಮಕದ ವೇಳೆಯೂ ಇದೇ ಮಾನದಂಡ ಅನುಸರಿಸಲಾಗಿತ್ತು. ಅದನ್ನೇ ಇಲ್ಲೂ ಮಾಡ್ತೇವೆ ಅನ್ನೋ ಮಾತನ್ನ ಡಿಸಿಎಂ ಹೇಳಿದ್ದಾರೆ. ಹಾಗಾಗಿ ಸಂಪುಟ ಪುನರ್ರಚನೆ ಬಹುತೇಕ ಖಚಿತವಾಗಿದೆ. ನಾವ್ಯಾವ್ದಾದ್ರು ಪಂಚಾಯತಿ ಮೆಂಬರ್ಗೆ ಚೇರ್ಮನ್ಗಳಿಗೆ 1 ವರ್ಷ ಮಾಡ್ಬಿಡ್ತೀವಿ, 6 ತಿಂಗಳು ಮಾಡಿರ್ತೀವಿ, 2 ವರ್ಷ ಮಾಡ್ತೀವಿ. ನಾವು ರಾಜೀನಾಮೆ ಕೊಡಿಸ್ಬೇಕಾದ್ರೆ ಆ ದೇವರೇ ಕಾಪಾಡು. ಈಗ ಬರೀ ಚೇರ್ಮನ್ ಬೇರೆ 2 ವರ್ಷ ಮಾಡ್ತಿದ್ದೀವಿ. ಕೆಲವರು ಮಂತ್ರಿಗಳಿಗೂ ಕೂಡ ಆ ಸಂದೇಶನ ಕೂಡ ನಾವು ಕೊಟ್ಟಿದ್ದೀವಿ. ಈಗ ನಾನು ಚರ್ಚೆ ಮಾಡಕ್ಕೆ ಹೋಗುದಿಲ್ಲ. ಹಂಗೆ ಬಹಳ ಕಷ್ಟ. ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಅಸ್ತು. ಹೊಸಬರಿಗೆ ಚಾನ್ಸ್, ಹೈಕಮಾಂಡ್ ಪ್ಲಾನ್. ಇನ್ನು ಸಂಪುಟ ಪುನರ್ರಚನೆಯ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲೂ ಚರ್ಚೆಯಾಗಿದೆ. 3-4 ಬಾರಿ ಸಚಿವರಾದವರು, ಕೊಟ್ಟ ಇಲಾಖೆಯನ್ನ ಸಮರ್ಥಕವಾಗಿ ನಿಭಾಯಿಸಿದವರು, ಸರ್ಕಾರ ಪಕ್ಷವನ್ನ ಸಮರ್ಥಿಸಿಕೊಳ್ಳದವರನ್ನ ತೆಗೆದು ಹೊಸಬರಿಗೆ ಅವಕಾಶ ಮಾಡಿಕೊಡಬೇಕೆಂಬ ನಿಟ್ಟಿನಲ್ಲಿ ಹೈಕಮಾಂಡ್ ಯೋಚಿಸಿದೆ. ಸಚಿವರ ಪರ್ಫಾರ್ಮೆನ್ಸ್ ಬಗ್ಗೆ ತನ್ನದೇ ತಂಡವನ್ನ ರಾಜ್ಯಕ್ಕೆ ಕಳಿಸಿ ಮಾಹಿತಿಯನ್ನ ಹೆಕ್ಕಿ ತೆಗೆದಿದೆ. ಇದರ ಆಧಾರದ ಮೇಲೆಯೇ ಸಂಪುಟ ಪುನರ್ರಚನೆ ಮಾಡೋಕೆ ಹೈಕಮಾಂಡ್ ಯೋಚಿಸಿದೆ ಎಂಬ ಮಾತುಗಳಿವೆ. ಈ ಬಗ್ಗೆ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯ ಜೊತೆಯೂ ಚರ್ಚಿಸಿದೆ ಎನ್ನಲಾಗಿದೆ. ಬಹುತೇಕ ಜನವರಿ ನಂತರ ಇಲ್ಲವೇ ಬಜೆಟ್ ಅಧಿವೇಶನದ ನಂತರ ಸಂಪುಟ ಪುನರ್ರಚನೆಯಾಗುವುದು ಪಕ್ಕಾ ಫಿಕ್ಸ್ ಆದಂತೆ ಕಾಣಿಸ್ತಾ ಇದೆ. ಅದು ಗೊತ್ತಿಲ್ಲ. ನಾವು ಪೇಪರ್ದಲ್ಲಿ ನೋಡಿದೀವಿ ಇವತ್ತು. ಅವ್ರದ್ದು ಕಾರ್ಡ್ ಏನು ನೋಡ್ತಿದ್ರಂತೆ, ಪರ್ಫಾರ್ಮೆನ್ಸ್ ಕಾರ್ಡ್ ನೋಡ್ತಿದ್ರಂತೆ. ಇಲ್ಲ, ಅದ್ ನಮಗ್ ಗೊತ್ತಿಲ್ಲ. ಅದು ಏನಿದ್ರು ಹೈಕಮಾಂಡ್ ಅಲ್ಲಿ ಚರ್ಚೆ ಆಗಿರ್ಬೋದು. ನಮಗ್ ಯಾರಿಗೆ ಏನ್ ಟೈಮ್ ಕೊಟ್ಟಾರ, ಎಷ್ಟು ಅವಧಿ ಇದೆ, ಅವ್ರ ಎಷ್ಟು ಸಿಗ್ತಾರ, ಅದ್ ನಮಗ್ ಗೊತ್ತಿಲ್ಲ. ಇರುವವರೆಗೆ ಎಲ್ಲರೂ ಇರ್ತಾರ ಅಷ್ಟೇ. ಇದ್ ಮಾಡ್ಬೇಕು, ಇಲ್ಲಾಂದ್ರೆ ಬದಲಾವಣೆ ಮಾಡಿದ್ರೆ ಅದು ಹೈಕಮಾಂಡ್ ನಿರ್ಧಾರ ಅಷ್ಟೇ. ಸಂಪುಟದಿಂದ ಯಾರಿಗೆ ಕೋಕ್ ಸಾಧ್ಯತೆ? ಆರ್ಬಿ ತಿಮ್ಮಾಪುರ, ರಹೀಂ ಖಾನ್, ಶರಣಬಸಪ್ಪ ದರ್ಶನಾಪುರ, ಡಿ ಸುಧಾಕರ್, ಕೆ ವೆಂಕಟೇಶ್, ಕೆಎಚ್ ಮುನಿಯಪ್ಪ, ಲಕ್ಷ್ಮೀ ಹೆಬ್ಬಾಳ್ಕರ್, ಮಧು ಬಂಗಾರಪ್ಪ, ಕೆ ವೆಂಕಟೇಶ್. ಸಚಿವ ಸ್ಥಾನದ ಆಕಾಂಕ್ಷಿ ಶಾಸಕರು: ಮಳವಳ್ಳಿ ನರೇಂದ್ರ ಸ್ವಾಮಿ, ಲಕ್ಷ್ಮಣ್ ಸವದಿ, ರೂಪಾ ಶಶಿಧರ್, ಬಿಕೆ ಸಂಗಮೇಶ್, ಅಜಯ್ ಸಿಂಗ್, ಪ್ರಸಾದ್ ಅಬ್ಬಯ್ಯ, ಬಂಗಾರಪೇಟೆ ನಾರಾಯಣಸ್ವಾಮಿ, ಬಿಕೆ ಹರಿಪ್ರಸಾದ್, ಬೇಳೂರು ಗೋಪಾಲಕೃಷ್ಣ, ಮಾಗಡಿ ಬಾಲಕೃಷ್ಣ, ಡಿಕೆ ಸುರೇಶ್. ಒಟ್ನಲ್ಲಿ ಸಂಪುಟ ಪುನರ್ರಚನೆಯಾಗೋದು ಬಹುತೇಕ ಫಿಕ್ಸ್ ಎನ್ನಲಾಗಿದೆ. ಜನವರಿ ಇಲ್ಲವೇ ಬಜೆಟ್ ಅಧಿವೇಶನದ ಬಳಿಕ ಸಚಿವರ ಕಾರ್ಯವೈಖರಿ ನೋಡಿ ಬದಲಾವಣೆ ಚಿಂತನೆ ಹೈಕಮಾಂಡ್ ಮುಂದಿದೆ. 15ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದು ಒತ್ತಡವೂ ಕೂಡ ಹೆಚ್ಚಿದೆ. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60,
ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.